ದೇವಾಲಯಗಳನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ವಿಪಕ್ಷದವರು ಆಗಾಗ ಪ್ರಸ್ತಾಪ ಮಾಡ್ತಾನೆ ಇದ್ರು. ಈಗ ಅದರ ಮುಂದುವರೆದ ಭಾಗ ಗಾಳಿ ಆಂಜನೇಯ ಸ್ವಾಮಿ ಕೂಡ ಸರ್ಕಾರದ ಸುಪತ್ರಿಗೆ ತೆಗೆದುಕೊಳ್ಳುವಂತಹ ಪ್ಲಾನಿಂಗ್ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಳಿ ಆಂಜನೇಯ ಸ್ವಾಮಿ ದೇಗುಲ ಸರ್ಕಾರದ ವಶಕ್ಕೆ ಪಡೆಯುವಂತಹ ತೀರ್ಮಾನ ಖಂಡನೀಯ. ಮುಜರಾಯಿ ಇಲಾಖೆ ನೋಟಿಸ್ಗೆ ಸಂಸದ ತೇಜಸ್ವಿ ಸೂರ್ಯ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೂ ದೇಗುಲಗಳಿಗೆ ಸರ್ಕಾರದಿಂದ ಅಪಚಾರ ಮಾಡಲಾಗ್ತಾ ಇದೆ ಅನ್ನುವಂತಹ ಆಕ್ರೋಶ. ಧೈರ್ಯ ಇದ್ರೆ ನಿಮ್ಮ ಹತ್ರ ಚರ್ಚ್ ಮತ್ತು ಮಸೀದಿಗಳನ್ನ ಕೂಡ ವಶಕ್ಕೆ ಪಡೀರಿ. ದೇವಸ್ಥಾನಗಳು ಭಕ್ತರ ಆಸ್ತಿ, ಸರ್ಕಾರದ ಆಸ್ತಿ ಅಲ್ಲ. ಗುಂಡಿ ಮುಚ್ಚೋದಕ್ಕೆ ಆಗದ ಸರ್ಕಾರದಿಂದ ದೇವಸ್ಥಾನ ವಶಕ್ಕೆ ಪಡೆಯುವಂತ ನಿರ್ಧಾರ ಯಾಕೆ ಅಂತ ಸಂಸದ ತೇಜಸ್ವಿ ಸೂರ್ಯ ಪ್ರಶ್ನೆ ಮಾಡಿದ್ದಾರೆ. ಜಾತ್ಯತೀತ ಸರ್ಕಾರಕ್ಕೆ ದೇವಸ್ಥಾನದ ಉಸಾಬರಿ ಯಾಕೆ? ದೇಗುಲ ವಶಕ್ಕೆ ಪಡೆದುಕೊಂಡ್ರೆ ಹಿಂದೂಗಳು ಎಲ್ಲಿಗೆ ಹೋಗ್ಬೇಕು? ಸಿದ್ದು ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಹೀಗಂತ ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯವರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೋಟಿಸ್ ಕೊಟ್ಟು ಮುಜರಾಯಿ ಇಲಾಖೆ ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ಯಾವುದೇ ಒಂದು ಆರೋಪ ಇಲ್ಲದಲೇ ಒಂದು ಕ್ಷುಲ್ಲಕವಾದಂಥ ಕಾರಣವನ್ನು ಸೃಷ್ಟಿ ಮಾಡಿ ಚೆನ್ನಾಗಿರುವಂಥ ದೇವಸ್ಥಾನಗಳನ್ನ ಕೋಟ್ಯಾಂತರ ರೂಪಾಯಿ ಭಕ್ತಾದಿಗಳು ಸಹಾಯ ಹಾಕುವಂಥ, ಧನ ಸಹಾಯ ಮಾಡುವಂಥ, ಹುಂಡಿಗೆ ಹಣ ಹಾಕುವಂಥ, ಸೇವೆ ಮಾಡುವಂಥ ದೇವಸ್ಥಾನಗಳಿಗೆ ಸರ್ಕಾರ ಕಣ್ಣಿಟ್ಬಿಟ್ಟು ಸರ್ಕಾರ ಹಿಂದೂ ದೇವಸ್ಥಾನಗಳನ್ನ ಈ ತರ ತಗೊಳ್ತಾ ಇರುವಂಥದ್ದು ಅಕ್ಷಮ್ಯ. ಇದು ತಪ್ಪು. ಇದನ್ನು ನಾವು ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ, ಕೋರ್ಟ್ನಲ್ಲೂ ಕೂಡ ಹೋರಾಡ್ತೀವಿ. ಇವ್ರ ಸರ್ಕಾರನೇ ನಡೆಸಕ್ಕಾಗ್ತಾ ಇಲ್ಲ, ಇವ್ರ ಇಲಾಖೆಗಳನ್ನೇ ನಡೆಸಕ್ಕಾಗ್ತಾ ಇಲ್ಲ. ಒಂದೊಂದು ಇಲಾಖೆಯಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಹಗರಣ ನಡೀತಾ ಇದೆ. ಇನ್ನು ಇವ್ರ ದೇವಸ್ಥಾನನೂ ತಗೊಂಡು ಇವರು ಸರಿ ಮಾಡ್ತೀವಿ ಅಂತ ಬರ್ತೀವಿ ಅಂತಂದ್ರೆ, ಇದೇ ರೀತಿ ಅವ್ಯವಹಾರದ ಆರೋಪ ಇರುವಂಥ ಮಸೀದಿನ, ಚರ್ಚನ್ನ, ಇನ್ನೊಂದನ್ನ ಇವ್ರಿಗೆ ತಗೊಳ್ಳುವಂಥ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಎಷ್ಟೊಂದು ಮಸೀದಿಗಳ ಮೇಲೆ ಇದೇ ರೀತಿ ಆರೋಪ ಇದೆ, ಅವ್ಯವಹಾರ ನಡೆದಿದೆ ಅಂತ. ಚರ್ಚ್ಗಳ ಮೇಲೆ ಅವ್ಯವಹಾರ ನಡೆದಿದೆ ಅಂತ ಆರೋಪ ಇದೆ. ಧೈರ್ಯ ತೋರಿಸ್ತಾರ ಇವರು ಅದನ್ನು ತಗೊಳ್ಳುವಂಥದ್ದನ್ನ? ರಾಜ್ಯ ಸರ್ಕಾರದ